ಹರೀಶ, ನಿನ್ನ ಬೇಬಿ ಹೇಗಿದ್ದಾಳಪ್ಪ? ಚೆನ್ನಾಗಿದ್ದಾಳೆ. ಚೆನ್ನಾಗಿ ನೋಡ್ಕೊತಿದ್ದೆ ತಾನೆ? ಶ್ರೀಮಂತದ ಊಟ ಯಾವಾಗ ಹಾಕ್ತೇಪ್ಪ? ಹೇಳ್ತೀನಿ, ಚೆನ್ನಾಗಿ ಬಂದು ಮುಗಿಸ್ಕೊಂಡು ಹೋಗಿ. ಅದರಲ್ಲಿ ಮಾವನ್ ಕೊಡ್ಬೇಕಾಗಿರೋ ದುಡ್ಡೆಲ್ಲ ವಾಪಸ್ ಹೋಗ್ಬಿಟ್ಟಂತೆ. ಹ್ಞೂ ಕಣ, ಇಲ್ಲಾಂದ್ರೆ ನಿಮ್ಮ ಮಾವ ಬಿಡ್ಬೇಕಲ್ಲ. ಕರೆಕ್ಟ್. ಅಲ್ವೋ, 25 ಲಕ್ಷ ಅದು ಹೇಗೋ ಹೊಂದಿಸ್ಬಿಟ್ಟ. ನನಗೆ ಹೇಳ್ಕೊಡೋ, ನಾನು ಸ್ವಲ್ಪ ದುಡ್ಡು ಪಡ್ಕೊಂಡು ಸೆಟ್ಲ್ ಆಗ್ತಿದ್ದೆ ಜೀವನದಲ್ಲಿ. ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅತ್ತೆ ಸಾವನ್ನ ಯೂಸ್ ಮಾಡ್ಕೊಳ್ಳೋ ಹಾಗಾಯ್ತಲ್ಲ. ಅವ್ರೇನೋ ಸತ್ತೋದ್ರು ಅಂದಮೇಲೆ ಅವ್ರು ದುಡ್ಡು ತಗೊಂಡು ಏನು ಮಾಡ್ತಾರೆ? ಆದರೆ ನಾನು ಬದುಕಬೇಕು ಅಂದರೆ ದುಡ್ಡು ಬೇಕಲ್ವಾ? ಹಲೋ ಸರ್, ಏನು ಸರ್ ಇತ್ತೀಚೆಗೆ ಸುಮ್ಮನೆ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರ್ತೀರಲ್ಲ, ಏನು ವಿಷಯ? ಮತ್ತೆ ಹೇಗೆ ದುಡ್ಡು ಹೊಡೆಯೋದು ಅಂತ ಸ್ಕೆಚ್ ಹಾಕ್ತಿದ್ದೀರಾ? ಹಾಗೆಲ್ಲ ಏನಿಲ್ಲ ಕಣ. ಹೌದಾ? ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನಾ? ಅಲ್ವೋ, ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಡೋದಕ್ಕೂ 100 ಸಲ ಯೋಚನೆ ಮಾಡಿ ಆಗಲ್ಲ ಅಂತಾರೆ. ಅಂಥದ್ರಲ್ಲಿ ನೀನು 25 ಲಕ್ಷ ರೂಪಾಯಿ ಹೊಂದಿಸಿದ್ಯಾ ಅಂದರೆ ಬಲೆ ಬಡ್ಡಿ ಹೋಗೋಣ. ನೀನು ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ಯಾ ಕಳ್ಳ. ನೀನು ಅನ್ಕೊಂಡಂಗೆ ನಾನು ಯಾರಿಗೂ ಪಗ್ನಾಮ ಹಾಕಿಲ್ಲ ಕಣ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ದೊಡ್ಡ ಮನುಷ್ಯ. ಅವನು ನನಗೆ ದುಡ್ಡು ಕೊಟ್ಟ. ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ ಅವನಿಗೆ ಬಡ್ಡಿ ಕೊಡಂಗಿಲ್ಲ. ನನಗಾದವಾಗ ದುಡ್ಡು ವಾಪಸ್ ಕೊಟ್ರಾಯ್ತು. ನಿಮ್ಮ ಮಾವಂತರ ಅಲ್ಲಪ್ಪ, ಅವನೇ ಬಂದು ನನಗೆ ದುಡ್ಡು ಕೊಟ್ಟು ಹೋದ. ಹೋಗ್ಲಿ ಬಿಡ, ನಿನ್ನ ತಲೆ ಮೇಲೆ ಸಮಸ್ಯೆ ತೀರ್ತಲ್ಲ, ನನಗೆ ಅದೇ ಖುಷಿ ಬ್ರೋ. ಇವಾಗಾದರೂ ಅತ್ತಿಗೆಗೆಲ್ಲ ಹೇಳಿ ಅವನ ಮನೆ ಕರ್ಕೊಂಬಾರೋ. ಅಲ್ಲೋ, ಮದುವೆ ಆಗಿ ಸಂಸಾರದ ಸುಖ ಗೊತ್ತಿರೋ ನೀನು ಈ ಥರ ಒಂಟಿ ಪಿಶಾಚಿ ಆಗಿದ್ರೆ ಏನೋ ಚೆನ್ನಾಗಿರುತ್ತೆ. ಎಲ್ಲ ಕರೆದಾಯ್ತು ಕಣ, ಅವ್ಳು ಬರಲ್ಲ. ನೀನು ಈ ಥರ ಒರಟೊಟ್ಟಾಗಿ ಮಾತಾಡಿದ್ರೆ ಯಾರೋ ಬರ್ತಾರೆ? ಪ್ರೀತಿಯಿಂದ ನಾಜೂಕ ಕರೆದ್ರೆ ಯಾರು ಬೇಕಾದ್ರೂ ಬರ್ತಾರೆ. ಎಲ್ಲ ಥರ ಕರೆದಾಯ್ತು ಕಣ. ನೀನು ಫೋನ್ ಮಾಡು, ಹೇಳ್ತೀನಿ. ನೋಡಪ್ಪ, ಸಾಕಾ? ಪ್ರಯತ್ನನೇ ಪಡೆದೆ ಫಲ ಬೇಕು ಅಂದ್ರೆ ಹೇಗೋ ಆಗತ್ತೆ. ಹಿಂದೆ ಅಂತ ಪ್ರಯತ್ನ ಪಡೋದಾ? ಇನ್ನೂ ಎಫರ್ಟ್ ಹಾಕಬೇಕು, ಜಾಸ್ತಿ ಎಫರ್ಟ್ ಹಾಕಬೇಕು. ನೋಡು, ಹೀಗೆಲ್ಲ ಫೋನಲ್ಲಿ ಕರೆದ್ರೆ ಬರಲ್ಲ. ಅಲ್ಲೇ ಹೋಗಿ ನೇರವಾಗಿ ಕರ್ಕೊಂಬ. ಬಂದೇ ಬರ್ತಾರೆ ನೋಡು. ನೀನು ಹೋಗಿ ಕರಿ, ಬರ್ತಾರೆ. ಇದೆಲ್ಲಿ ಸಿಕ್ತು ಭಾವ ನಿಮಗೆ? ಆಕ್ಸಿಡೆಂಟ್ ಆದ ಜಾಗದ 1-2 ಕಿಲೋಮೀಟರ್ ದೂರದಲ್ಲಿ ಒಂದು ಟೋಲ್ ಅದೇ ಕಣವ. ಅಲ್ಲಿ ಯಾವುದೇ ಗಾಡಿ ಪಾಸ್ ಅದು ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಅದಕ್ಕೆ ನಿಮ್ಮ ಮದುವೆ ಡೇಟ್ನ ತಿಳ್ಕೊಂಡು ಆ ಟೋಲ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ಅವರು ಫುಟೇಜ್ನ ಚೆಕ್ ಮಾಡ್ಬಿಟ್ಟು ಇದನ್ನ ಕಳ್ಸೋರ ಕಣವ. ಇದನ್ನ ಇಟ್ಕೊಂಡು ನಾವು ಆ ಡ್ರೈವರ್ನ ಹುಡುಕ್ಬೋದು. ಆದ್ರೆ ಭಾವ, ಇವನ್ ಯಾರು, ಏನು, ಎಲ್ಲಿದ್ದಾನೆ ಒಂದು ಗೊತ್ತಿಲ್ಲ. ಹೇಗ್ ಕಂಡು ಹಿಡಿಯೋದು? ಸುಲಭ ಕಣವ. ಸರ್ಕಾರದವರು ಒಂದು ಆ್ಯಪ್ ಬಿಟ್ಟವ್ರೆ. ಅದರಲ್ಲಿ ಈ ಗಾಡಿ ನಂಬರ್ ಹಾಕಿದ್ರೆ ಓನರ್ ಡೀಟೇಲ್ಸ್ ಎಲ್ಲ ಬಂದ್ಬಿಡ್ತದೆ. ನಾವು ಈ ಕಾರ್ ತಗೋಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತೀವಲ್ಲವ, ಅದೆಲ್ಲ ಅದರಿಂದ ತೋರಿಸ್ತದೆ ಕಣವ. ಅಷ್ಟೇಯಾ? ಹೇಗೋ ಈ ಡ್ರೈವರ್ ಒಬ್ಬ ಸಿಕ್ಕಿ ಸಿದ್ದು ಅವ್ರು ತಪ್ಪಿಲ್ಲ ಅಂತ ಆಗ್ಬಿಟ್ರೆ ಸಾಕು ಭಾವ. ಕಣವ, ಪಾಪ ನಮ್ ಸಿದ್ದು ಹೆಂಗಿದ್ನ, ಅವನ್ನ ಈ ಪರಿಸ್ಥಿತಿಲಿ ನೋಡಕ್ಕೆ ಹೊಟ್ಟೆಲಿರೋ ಕರುಳೆಲ್ಲ ಕಿತ್ತು ಬಂದಂಗೆ ಆಯ್ತದೆ ಕಣವ. ಎಲ್ಲ ರಾಟಕ್ಕೆ ಅವನು ಬಲಿ ಆಗ್ಬಿಟ್ನ. ಬವ್ವ, ಮೊದಲು ಆ ಡ್ರೈವರ್ ಹುಡ್ಕೊಮ್ಮ, ನಡಿವಾ. ಮಾವ, ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ, ಆದರೂ ಹೇಳ್ತಾ ಇವನಿ. ಪಾಪ ಸಂತೋಷ್ ಬಾವ ದಿನ ಬಂದು ವೀಣಕ್ಕನ ಮನೆಗೆ ಬಾ ಅಂತ ಕರೆಯೋದನ್ನ ನೋಡೋಕ್ಕೆ ಒಂಥರ ಅನ್ಸುತ್ತೆ. ಅವರಿಬ್ರು ಯಾವಾಗಲೂ ಜೊತೆಲಿದ್ರೇನೆ ಚಂದ. ಇದರಿಂದ ಪಾಪ ಅಲ್ಲಿ ಚಿರುಗು ಓದ್ಕೊಳ್ಳೋದಕ್ಕೇನು ತೊಂದರೆ ಆಗುತ್ತಲ್ವಾ? ಚಲ್ವೆ, ನೀನು ಹೇಳೋ ಸರಿ ಇದೆ. ಆದರೆ ಏನು ಮಾಡಲಿ, ಅಂಥ ಹೆಣ್ಮಗಳ ಮೇಲೆ ಅವನು ಸಂತು ಕೈ ಮಾಡ್ಬೋದಾ? ಅದು ಅವಳ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಅದಕ್ಕೇನೆ ಒಂದು ಸ್ವಲ್ಪ ದಿನ ಕಳೀಲಿ, ಅವಳು ಅದನ್ನೆಲ್ಲ ಮರೀಲಿ ಅಂತ ಕಾಯ್ತಾ ಇದ್ದೀನಿ. ಆದರೂ ಗಂಡ ಹೆಂಡತಿ ದೂರ ಇದ್ದಷ್ಟು ಅವರಿಬ್ಬರ ನಡುವೆ ಅಂತರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ನಮ್ಮ ಸಂತು ಬದಲಾಗಿದ್ರೆ ವೀಣನ್ನ ಕಳಿಸ್ಕೊಡೋದ್ರಲ್ಲಿ ತಪ್ಪೇನ್ರಿ ಇದೆ? ವೀಣಾ,
ಏನ್ ಮಾವ? ಏನಾಯ್ತು? ನಾನು ಹಿಂಗೆ ಹೇಳ್ತಾವನಿ ಅಂತ ಬೇಜಾರಾಗಬೇಡಿ. ನೀವು ಈ ಮನೇಲಿರೋದು ನಮ್ಮೆಲ್ರಿಗೂ ಖುಷಿನೇ. ಆದರೂ ನೀವು ಗಂಡ ಮಗ ಅಂತ ಖುಷಿಯಾಗಿದ್ರೆ ಅದನ್ನ ನೋಡೋಕ್ಕೆ ನಮ್ಗೆ ಆಸೆ. ಪಾಪ ಸಂತೋಷ್ ಬಾವ ಬಂದು ಮನೆಗೆ ಬಾ ಅಂತ ನಿಮ್ಮನ್ನು ಕರಿತಾನೆ ಅವ್ರೆ. ಆದರೆ ನೀವು ಮಾತ್ರ ಬರಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದೀರಲ್ಲ. ಚೆಲ್ವಿ, ಯಾವ ಹೆಂಡತಿಗೆ ತಾನೇ ತನ್ನ ಗಂಡನಿಂದ ದೂರ ಇರೋಕ್ಕೆ ಆಸೆ ಇರುತ್ತೆ ಹೇಳು? ನನಗೂ ಅವ್ರ ಜೊತೆ ಇರೋದಕ್ಕೆ ಇಷ್ಟ. ಆದರೆ ಅವ್ರು ಹೀಗೆ ಬಂದು ಕರೆದ ತಕ್ಷಣ ನಾನು ಅವ್ರ ಜೊತೆ ಹೋಗ್ಬಿಟ್ರೆ ಏನು ಮರ್ಯಾದೆ ಇರುತ್ತೆ ಹೇಳು? ಅವರು ಮತ್ತೆ ತಮ್ಮ ಹಳೆ ಚಾಳಿನೇ ತೋರಿಸ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಭಯ ಇರಲಿ, ಬುದ್ಧಿ ಬರಲಿ ಅಂತಾನೆ ನಾನು ಇಷ್ಟೊಂದು ಕಠೋರವಾಗಿ ನಡ್ಕೋತಾ ಇರೋದು. ಒಂದು ಕೆಲಸ ಮಾಡಮ್ಮ ಬೇಡ, ನೀನಾಗಿ ನೀನು ಹೋದ್ರೆ ತಾನೇ ಅವನು ನಿನ್ನನ್ನು ಹಗುರವಾಗಿ ಕಾಣೋದು. ಈ ಸಲ ಹೇಳು, ಅತ್ತೆ ಮಾವ ಮಧ್ಯಸ್ಥಿಕೆ ವಹಿಸಿ ನನ್ನನ್ನು ಬಲವಂತದಿಂದ ಕಳಿಸ್ಯಾರೆ, ಅದಕ್ಕೆ ಬಂದಿದ್ದೀನಿ, ನೀವು ಇನ್ನೊಂದು ಸಲ ಹಾಗೆ ನಡ್ಕೊಂಡ್ರೆ ವಾಪಸ್ ಬಾ ಅಂತನೂ ಹೇಳಿದ್ದಾರೆ ಅಂತ ಹೇಳು. ಆಗ್ಲಾದ್ರೆ ಒಂದು ಸ್ವಲ್ಪ ಭಯದಿಂದ ಇರ್ತಾನೆ. ಹೌದು ರೀ, ನಾವು ಮಧ್ಯಸ್ಥಿಕೆ ವಹಿಸ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಅವ್ನು ಸ್ವಲ್ಪ ಬದಲಾದರೂ ಆಗ್ಬೋದು. ಮೊದಲಿನ ಥರನೇ ಚೆನ್ನಾಗಿ ನೋಡ್ಕೋತಾನೆ ಏನೋ. ಆದರೆ ಮಾತಾಡೋರು ಯಾರು? ನಮ್ಮ ಜೊತೆ ಅವನು ಸರಿಯಾಗಿ ಮುಖ ಕೊಟ್ಟು ಮಾತಾಡಲ್ಲ ಲಕ್ಷ್ಮಿ. ಏನಂತ ಮಾತಾಡಲಿ?